ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಚಿಕ್ಕ ಬೂದಿಯಾಳ ಅನ್ನೋ ಊರಲ್ಲಿದ್ದೀವಿ. ಹಂಸಬಾವಿ ಹತ್ರ. ಇಲ್ಲಿ ಕೆರಾನ್ ಪ್ರಾಡಕ್ಟನ್ನು ತಮ್ಮದು ಶುಂಠಿ ಬೆಳೆಗೆ 5 ತಿಂಗಳ ಶುಂಠಿ ಬೆಳೆ ಅಲ್ಲ ಸರ್, 5 ತಿಂಗಳ ಶುಂಠಿ ಬೆಳೆಗೆ ಕೆರಾನ್ ಪ್ರಾಡಕ್ಟನ್ನು ಮೊದಲಿನಿಂದನೂ ಬಳಸ್ತಾ ಇದ್ದಾರೆ. ಇವರು ತಮ್ಮ ಶುಂಠಿ ಬೆಳೆಯಲ್ಲಿ ಆದಂಥ ಬದಲಾವಣೆಗಳು, ಕೆರಾನ್ ಬಳಸಿದ ಮೇಲೆ ಇವ್ರಿಗೆ ಏನು ಅನಿಸ್ತಿತ್ತು ಅದನ್ನು ಇವ್ರ ಬಾಯಿ ಮುಖಾಂತರ ನಾವು ಇವಾಗ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಇದು ಯಾವ ಊರು? ಸರ್ ನಮ್ಮದು ಚಿಕ್ಕ ಬೂದಿಯಾಳ. ನಮ್ಮ ಹೆಸರು ಬಸವನಗೌಡ ಕೈಟಿ ಅಂತಂದೇಳಿ. ನಮ್ಮೂರಲ್ಲಿ ನಾವು ಇದೇ ಫಸ್ಟ್ ಶುಂಠಿ ಮಾಡ್ತಾ ಇರೋದು. ಶಶಿಕುಮಾರ್ ದೊಡ್ಡಮನಿ ಅವರೆಲ್ಲ ಚೇತನ್ ಸರ್ ಮತ್ತು ಸತೀಶ್ ಸರ್ ಅನ್ನೋರು ಕೆರಮನೆ ಇವರು ಪರಿಚಯ ಆದರು. ಅವ್ರು ಪರಿಚಯ ಆದ ನಂತರ ನಾವು ಸ್ಟಾರ್ಟಿಂಗಿಂದ ಅವ್ರು ಕೊಟ್ಟಂಥ ಪ್ರಾಡಕ್ಟ್ಗಳನ್ನ ರೆಪಿಡಾನು, ಒನಿಟಾನು ಮತ್ತು ರ್ಯಾಪಿಡಾನು, ಒನಿಟಾನು, ಬಾಸು ಈ ಥರ ಸ್ಪ್ರೇ ಮಾಡಿದ್ವಿ. ಒಳ್ಳೆ ಸೋಲಿನ ಚೆನ್ನಾಗಿ ಬಂತು. ಯಾಕಂದ್ರೆ ಚೇತನ್ ಸರ್ ಇತ್ತೀಚೆಗೆ ಅವರು ಬರೋದು ಬಿಟ್ಟರು. ನಂತರ ನನಗೆ ಫೇಸ್ಬುಕ್ಕಲ್ಲಿ ಬಸವರಾಜ್ ಸರ್ ಮತ್ತು ಶಿವಕುಮಾರ್ ಸರ್ ಅನ್ನೋರು ನಂಬರ್ ಕಾಂಟ್ಯಾಕ್ಟ್ ಆಯಿತು. ಕೆರನ್ ಕಂಪ್ನಿ ಆಗಿರೋದ್ರಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅವರು ಕಂಟಿನ್ಯೂ ಸ್ಪ್ರೇ ಇದು ಮಾಡ್ತಾಯಿದ್ರು. ಮಾಡಿದ್ರಿಂದ ಅವ್ರು ಹೇಳಿದಂಗೆ ನಾವು ಅವರ ಮಾರ್ಗದರ್ಶನ ಎಲ್ಲ ಮಾಡಿದ್ರಿಂದ ಶುಂಠಿ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಮಾಡಿದ್ರೆ ಈಗ ನಮ್ಮದು ಮಾರ್ಚ್ 30ಕ್ಕೆ ನಾಟಿ ಮಾಡಿದ್ದು, ಇಲ್ಲಿಗೆ ಕಂಪ್ಲೀಟಾಗಿ 5 ತಿಂಗಳು ಕಂಪ್ಲೀಟ್ ಆಯಿತು. ಈ ಥರ ನಮ್ಮ ಶುಂಠಿ ಬೆಳೆದಿದೆ. ಅದರಿಂದ ನಮ್ಮ ಶುಂಠಿ ಯಾವುದೇ ರೋಗಗಳೆಲ್ಲ ಕಡಿಮೆ ಆಗಿದೆ. ಈಗ ನೀವು ಎಷ್ಟು ಸಲ ಗೊಬ್ಬರ ಬಳಸಿದ್ದೀರಿ ಸರ್? ಗೊಬ್ಬರಗಳು ಗೈಡೆನ್ಸ್ ನಾವೇ ಮಾಡಿದ್ದೀವಿ. ಯಾವ ರೀತಿ ಗೊಬ್ಬರಗಳ ಗೈಡೆನ್ಸ್ ನೀವೇ ಮಾಡಿದ್ರಿ. ನೀವು ಹೇಳಿದ ಪ್ರಕಾರ ನಾವು 09-24-24 ಎಷ್ಟು ದಿನದ ಅಂತರದ ಗೊಬ್ಬರ ಬಳಸ್ತೀವಿ? ಅವನ್ನ 1 ತಿಂಗಳ ಅಂತರದಲ್ಲಿ 2 ಸಲ ಬಳಸಿದ್ದೀವಿ. ಮತ್ತು ಈಗ ನಾರ್ಮಲ್ ಡ್ರೆಂಚಿಂಗ್ ಒಳಗೆ ಡ್ರೆಂಚಿಂಗ್ 4 ಸಲ ಡ್ರೆಂಚಿಂಗ್ ಮಾಡಿದ್ದೀವಿ. ಏನೇನು ಡ್ರೆಂಚಿಂಗ್ ಮಾಡ್ಕೊಂಡ್ರಿ? ಅವತ್ತು ಕಂಟಿನ್ಯೂ ಒನಿಟಾನು ಮತ್ತು ರೆಪಿಡಾನು ಕಂಟಿನ್ಯೂ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಸ್ಪ್ರೇದೊಳಗೆ ಸರ್, ಸ್ಪ್ರೇದೊಳಗೆ ಇದು ಒನಿಟಾನ್ ಇರ್ಬೋದು, ಅರ್ಬಾಸ್, ರೆಪಿಡಾನು, ಆಮೇಲೆ ಜಿಂಕೆಡಿಟಾ, ಪೆರಾಸಿಡಿಟಾ, ಕೊಲಿಟಾನು, ಈ ಥರದ್ದು ಎಲ್ಲ ನೀವು ಡ್ರೆಂಚಿಂಗ್ ಒಳಗೆ ಮತ್ತು ಸ್ಪ್ರೇದೊಳಗೆ ಡಿವೈಡ್ ಮಾಡ್ಕೊಂಡು ಬಳಸಿದ್ದೀವಿ. ಈಗ ಮರಿಗಳು ನಿಮಗೆ ತೃಪ್ತಿ ಅನಿಸಿದೆ ಸರ್? ಎಷ್ಟು ಬಂದಿದೆ? ತುಂಬಾ ತೃಪ್ತಿ ಅನಿಸಿದೆ ಸರ್. ನಿಮ್ಮ ಊರಲ್ಲಿ ನಿಮ್ಮ ಸುತ್ತಮುತ್ತ ಈ ರೀತಿ ಶುಂಠಿ ಯಾರ್ದೇ ಇಲ್ಲ ಅಂತ ನನಗೆ ಅನಿಸ್ತಿದೆ. ಇಲ್ಲ ಸರ್, ಇದೆ. ಅದು ನಮ್ದು ತುಂಬಾ ಚೆನ್ನಾಗಿದೆ. ಒಟ್ಟು ಕೆರಾನ್ ಪ್ರಾಡಕ್ಟ್ ಮಾಡಿದ 2-3 ರೈತರು ಹಿಂಗೆ ಅದಾವೆ. ಮರಿ ಕೌಂಟಿಂಗ್ ಇದೆ. ಮರಿ ಕೌಂಟಿಂಗ್ ಸರಾಸರಿ ಒಂದೊಂದು ಗಿಡದಲ್ಲಿ 30-40 ಬರ್ತದೆ. ಮತ್ತು ಹೂವುಗಳು ಸರಾಸರಿ ಒಂದು 15-20 ಹೂಗಳು ಇದಾವೆ. ಈಗ ನೋಡ್ಬೋದು ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32 ಇನ್ನೂ ಹೂಗಳು ಬರ್ತಾ ಇದ್ದಾವೆ. ಎವರೇಜ್ 30 ತನಕ ಮರಿಗಳು ಕೌಂಟಿಂಗ್ ತೊಗೊಂಡಿದೆ ಶುಂಠಿ. ಇದು ನಿಮಗೆ ಸೈಜ್ನೊಳಗಾದರೂ ಹೂ ಕೌಂಟಿಂಗ್ ನಾಳೆ ಭಾಳ ಇಂಪಾರ್ಟೆಂಟ್ ಆಗೋದ್ರಿಂದ ಹೂ ಕೌಂಟಿಂಗಿಗೂ ಇವರು ಕೆಲವೊಂದು ಹೂ ಸಂಖ್ಯೆ ಜಾಸ್ತಿ ಆಗಲಿ ಅಂತೇಳಿ ಇಷ್ಟು ತಿಂಗಳು ಶುಂಠಿ ಆದರೂ ಕೂಡ ಸ್ಪ್ರೇ ಮಾಡ್ತಾ ಇದ್ದಾರೆ. ಮಿನಿಮಮ್ 15 ದಿನ ಗ್ಯಾಪ್ ಬಿಟ್ಟು ಫೋಲಿಟಾನು, ಬಾಸು ಒಂದು ಸಲ, ಫೋಲಿಟಾನು, ಲ್ಯಾಮಿಯಾನು ಒಂದು ಸಲ, ಆಮೇಲೆ ಲ್ಯಾಮಿಯಾನು, ಬಾಸು ರೆಗ್ಯುಲರ್ ಸ್ಪ್ರೇದೊಳಗೆ ಈಗ ಮಾಡ್ತಿದ್ದಾರೆ. ಇನ್ಮೇಲೆ ಸ್ಪ್ರೇ ತೊಗೋತಾರೆ ಇವರು. ಶುಂಠಿನ ತೋರಿಸ್ರಿ ಎಲ್ಲ ಒಂದು ಸಲ ಬೇಕಾದ್ರೆ ಓಡಾಡಿ ನೀವು ಹೇಗಿದೆ ಶುಂಠಿ ಅಂತ.